ನಿಂತ್ಕೋ ಶ್ರೀ. ಶ್ರೀ ನಿಂತ್ಕೋ, ನನ್ನ ಮಾತು ಕೇಳು, ನಿಂತ್ಕೋ. ಯಾರ ಮೇಲೆ ಈ ಕೋಪ? ನನ್ನ ಮೇಲೆ. ನನಗೆ ತಲೆ ಕೆಟ್ಟೋಗಿದೆ. ನನಗೆ ನಮಗೆ ಕೆಲಸ ಸಿಕ್ಕಿದಂತ ಅಮ್ಮಂದಿರ ಸಂತೋಷವಾಗಿದ್ರು, ನಾವು ಅದೇ ಸಂತೋಷದಲ್ಲಿ ಬಂದ್ವಿ. ಅದರೆಲ್ಲ ಮಣ್ಪಾಲಾಗೋಯ್ತು. ಈಗ ಈ ವಿಷಯ ಅಮ್ಮಂದ್ರಿಗೆ ಹೇಗೆ ಹೇಳೋದು ಜಾನು? ಮದನ್ ಅವ್ರ ಆಫೀಸಲ್ಲಿ ನಮಗೆ ಕೆಲಸ ಸಿಕ್ಕಿದ್ದು ಅಂತ ಅಮ್ಮಂದ್ರಿಗೆ ಗೊತ್ತಾದ್ರೆ ಕೆಲಸ ಬಿಟ್ಟಿದ್ದು ಒಳ್ಳೇದಾಯ್ತು ಅಂತ ಅವರೇ ಹೇಳ್ತಾರೆ. ನಾವು ಮದನ್ ಕಂಪ್ನಿಗೆ ಇಂಟರ್ವ್ಯೂ ಹೋಗಿದ್ವಿ ಅಂತ ಅಮ್ಮಂದಿರ ಹತ್ರ ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ ಶ್ರೀ? ಕಲಾಮ ನಮಗೆ ಕೆಲಸ ಕೊಡ್ಸಿದ್ರು ಅಂತ ಅಮ್ಮಂದಿರೆಲ್ಲ ಖುಷಿಯಾಗಿ ಅವ್ರನ್ನ ಕ್ಷಮಿಸಿ ಒಪ್ಕೊಳ್ಳೋದ್ರಲ್ಲಿದ್ರು. ಆದ್ರೆ ಇವಾಗ ಅವರೇ ನಮ್ಮನ್ನ ಮದನ್ ಕಂಪ್ನಿ ಕಳ್ಸಿದ್ರು ಅಂತ ಗೊತ್ತಾದ್ರೆ ಏನಾಗುತ್ತೆ ಯೋಚನೆ ಮಾಡು ಜಾನು. ಮತ್ತೆ ಕಲಾಮ ವಿಷಯದಲ್ಲಿ ಅಮ್ಮಂದಿರ ಮನಸ್ಸು ಹೊಡೆದೋಗ್ಬೋದು. ಕಲಾ ಚಿಕ್ಕಮ್ಮನ ಬಗ್ಗೆ ಅಷ್ಟೊಂದು ಕನ್ಸರ್ನ್ ಇರೋನು ಅವ್ರ ಹತ್ರ ಅಷ್ಟೊಂದು ರೂಢಾಗಿ ಯಾಕೆ ಮಾತಾಡ್ದೆ? ಯಾಕೆ ನಿನಗೆ ಗೊತ್ತಿಲ್ವಾ? ನಿಮ್ ಕಲಾ ಚಿಕ್ಕಮ್ಮ ಹೋಗಿ ಹೋಗಿ ನಮ್ಮನ್ನ ಮದನ್ ಕಂಪ್ನಿಗೆ. ಮದನ್ ಕಂಪ್ನಿ ಅಂತ ಗೊತ್ತಿದ್ದು ಕಲಾ ಚಿಕ್ಕಮ್ಮ ನಮ್ಮನ್ನ ಅಲ್ಲಿ ಕಳ್ಸಕ್ ಸಾಧ್ಯನಾ? ಆದ್ರೆ ನಮ್ಮನ್ನ ಕಳ್ಸೋಕ್ಕೂ ಮುಂಚೆ ಆ ಕಂಪ್ನಿ ಯಾರ್ದು, ಆ MD ಯಾರು ಅಂತ ವಿಚಾರಿಸಿ ಕಳಿಸ್ಬೇಕು ತಾನೆ. ನಮಗ್ ಒಳ್ಳೇದಾಗ್ಲಿ ಅಂತ ಗಡಿಬಿಡಿಯಲ್ಲಿ ವಿಚಾರಿಸದೆ ಕಳ್ಸಿದ್ರು. ನಾವಾದ್ರೂ ವಿಚಾರಿಸ್ಬೇಕಿತ್ತಲ್ಲ. ನೀನು ಇದೇ ಫೀಲ್ಡಲ್ಲಿ ಇರೋನು, ಕಂಪ್ನಿ ಬಗ್ಗೆ ವಿಚಾರಿಸ್ಬೋದಿತ್ತು. ನಮ್ ಬೇಜವಾಬ್ದಾರಿಗೆ ಅವ್ರಿಗೆ ಬೈಯದ್ ತಪ್ಪಲ್ವಾ ಶ್ರೀ? ನೀನೇನೋ ಕೋಪದಲ್ಲಿ ಬೈದ್ಬಿಟ್ಟೆ. ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ ಏನೋ. ಫೋನ್ ಮಾಡಿ ಸಾರಿ ಹೇಳು. ನಾಳೆ ಫೋನ್ ಮಾಡ್ತೀನಿ ಬಿಡು. ಅವ್ರು ಎಷ್ಟು ಸೆನ್ಸಿಟಿವ್ ಅಂತ ಗೊತ್ತಲ್ವಾ? ನೀನ್ ಫೋನ್ ಮಾಡಿ ಸಮಾಧಾನ ಮಾಡದೆ ಹೋದ್ರೆ, ಮೊನ್ನೆ ತರ ಮತ್ತೆ ಸಾಯೋ ನಿರ್ಧಾರ ಮಾಡಿದ್ರೆ? ಅಡ್ಬಿದೆ ಬುದ್ಧಿ. ಚಪ್ಪಲಿ ಹೊಡಿತೀನಿ ಮಗನೇ. ನೀನು ಯಾವಾಗಲೇ ಕಂಪನಿ MD ಆದೆ? ನೀವೆಲ್ಲ ಬುದ್ಧಿ ಮಾಡಿದ್ದು? ಮನೆ ಹಾಳು ನನ್ನ ಮಗನೇ. ಏನೇನೋ ಕುತಂತ್ರ ಮಾಡಿ ಶ್ರೀನಿಧಿ ಜಾಹ್ನವಿ ನಿನ್ನ ಕಂಪನಿಗೆ ಕೆಲಸಕ್ಕೆ ಸೇರೋ ಹೋಗಿ ಮಾಡಿದ್ಯೇನೋ? ಸಾಲ್ತು ಅಂತ ಈ ಕುತಂತ್ರಕ್ಕೆ ನನ್ನ ಬಳಸ್ಕೊಂಡಿದೀಯಾ? ಅಯ್ಯೋ ದೇವ್ರೆ, ಇದು ನಿಮ್ದೆಲ್ಲ ಗುರು ಸ್ಕ್ರೀನ್ ಪ್ಲೇ. ನಾನು ಸ್ವಲ್ಪನೂ ಚೇಂಜ್ ಮಾಡಿಲ್ಲ. ನೀವು ಹೇಗೆ ಹೇಳಿದ್ರು ಹಾಗೆ ಮಾಡಿದ್ದೀನಿ. ಮುತ್ತ ಬಾಯಿ. ಒಂದು ಬಿಟ್ರೆ ತಗೊಡೆ ಹಲ್ಲೆಲ್ಲ ಉದ್ರೋಗ್ಬಿಡ್ಬೇಕು ಮಗನೇ. ಮಾಡೋ ಮನೆ ಹಳ್ತನ ಎಲ್ಲ ಮಾಡಿ ಈಗ ಸಾರಿ ಅಂತ ಹಲ್ಲದಿದ್ದೀಯ. ಏನೋ ಆ ಶ್ರೀನಿಧಿ ಜಾಹ್ನವಿ ಪಾಲ್ಗೆ ಹೇಳೋರು ಕೇಳೋರು ಯಾರೂ ಇಲ್ಲ, ಏನು ಬೇಕಾದರೂ ಮಾಡಬಹುದು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ನಾನು ಅವರ ಚಿಕ್ಕಪ್ಪ ಹರಿಪ್ರಸಾದ್ ಜೀವಂತವಾಗಿದ್ದೀನಿ. ಹುಷಾರ್. ಬುದ್ಧಿ, ಪಕ್ಕದಲ್ಲಿ ನಿಮ್ಮ ವೈಫ್ ಇದ್ದಾರಾ? ಮತ್ತೆ ಇರೋದಕ್ಕೆ ಹೀಗೆಲ್ಲ ಮಾತಾಡ್ತಾ ಇರೋದು. ಇಲ್ಲ ಅಂದ್ರೆ ನಾನ್ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೆ? ಸರಿ ಸರಿ, ಅವ್ರ ಸಮಾಧಾನಕ್ಕೆ ನನ್ನ ಕಡೆಯಿಂದ ಒಂದೆರಡು ಕೆಟ್ಟ ಮಾತು ಬೈರಿ, ಪರವಾಗಿಲ್ಲ. ಅದನ್ನ ನೀನೇನೋ ನನಗೆ ಹೇಳ್ಕೊಡೋದು ಕಜ್ಜಿ ನಾಯೆ. ಹೆಂಗೆ ಇನ್ನೊಂದು ಸಲ ಏನಾದರೂ ಶ್ರೀನಿಧಿ ಜಾಹ್ನವಿಗೆ ತೊಂದರೆ ಕೊಟ್ರೆ ಕರಳು ಭಾಗದ ತೋರಣ ಕಟ್ಬಿಡ್ತೀನಿ ಮಗನೇ. ಹುಷಾರ್. ಆಯ್ತು ಬುದ್ಧಿ, ಬರಲ್ಲ. ಹಾಗ ಬಾ ದಾರಿಗೆ. ಇಡಕೋನು ಥರ 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 ಅಂತ ನಡ್ಗೋಗ್ಬಿಟ್ಟ. ಬೆಬ್ಬೆ ಬೆಬ್ಬೆ ಅಂತ ಮಾತಾಡ್ತಾನೆ. ಈಡಿಯಟ್ ತಂದು. ಕಲಾ, ನೀನೇನು ಯೋಚನೆ ಮಾಡಬೇಡ. ಅವ್ರಿಗೆ ಆ ಕಂಪ್ನಿಯಿಂದ ಹೋದ್ರೆ ಇನ್ನೊಂದು ಕಂಪ್ನಿ ಹುಡ್ಕೋಣ. ಒಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ನನಗೇನು ಕಾಂಟ್ಯಾಕ್ಟ್ ಕಮ್ಮಿ ಇದೆಯಾ ಕಲಾ? ಅಷ್ಟು ಮಾಡಿ ಮಾಡೋಣ, ಖಂಡಿತವಾಗ್ಲೂ ಮಾಡೋಣ. ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಲಾ. ತಡ ಮಾಡೋದು ಬೇಡ, ಫೋನ್ ಮಾಡ್ಕೊಡ್ತೀನಿ, ಈಗಲೇ ಮಾತಾಡು. ತಗೋ, ರಿಂಗ್ ಆಗ್ತಿದೆ. ತಗೋ ಶ್ರೀ, ತಗೋ. ಹಲೋ ಶ್ರೀ, ಸತ್ಯವಾಗ್ಲೂ ನಾ ಬೇಕು ಅಂತ ಹೀಗೆಲ್ಲ. ಸಾರಿ, ನಾನು ಅವಾಗ ನಿಮಗೆ ಕಾಲ್ ಮಾಡಿ ತುಂಬ ರೇಗ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಿ. ಐ ಆಮ್ ಸಾರಿ. ಏನು ಗೊತ್ತೇನೋ ಅದು? ನಾನು ಬಿದ್ದಿದ್ದೀನಿ, ಆಮೇಲೆ ಮಾಡ್ತೀನಿ. ಬಾಯ್.